ಈಗ ಸಾಂಗ್ ನೋಡಿದ್ವಿ, ಬೃಂದ ಅವ್ರ ಸಾಂಗು, ಸೌದತ್ತಿ ಎಲ್ಲಮ್ಮನ ಸಾಂಗ್. ನಮಗೆ ಅಂದ್ಕೊಂಡೇ ಇಲ್ಲ ಈ ಥರದ್ದೊಂದು ಸಾಂಗು ಈ ಹಾಡಲ್ಲಿ ಬಂದು ಸೇರಿಕೊಳ್ಳುತ್ತೆ. ನಮ್ಗೆ ಗೊತ್ತೇ ಇಲ್ಲ. ಒಂದು ಜರ್ನಿ ಇದೆ ಸಿನಿಮಾದಲ್ಲಿ. ಆ ಜರ್ನಿ ಮುಖಾಂತರ ಹೋಗಬೇಕಾದ್ರೆ ಆ ಜರ್ನಿಯಲ್ಲಿ ಎಲ್ಲೋ ಒಂದು ಕಡೆ ಆ ಹುಡುಗಿ ಪೇಯ್ನು, ಆ ಪೇಯ್ನ ಯಾರ ಹತ್ರ ಹೇಳ್ಕೊತಾಳೆ, ಎಲ್ಲಿ ಹೇಳ್ಕೊತಾಳೆ, ಯಾರಿದ್ದಾರೆ? ಒಂದು ಹೆಣ್ಣು ತನ್ನ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದು ಯಾರ ಹತ್ರ ಅಂದರೆ ಜನ್ಮ ಕೊಟ್ಟ ತಾಯಿ ಹತ್ರ. ತನಗೆ ಜನ್ಮ ಕೊಟ್ಟ ತಾಯಿ ಹತ್ರ. ತಾಯಿ ಎಲ್ಲಿದ್ದಾಳೆ? ತಾಯಿ ಇಲ್ಲ ಜೊತೆಯಲ್ಲಿ. ಆ ದೇವಿ ಜನ್ಮ ಕೊಟ್ಟ ತಾಯಿ ಹಾಗೆ ಕಾಣಿಸ್ಕೊತಾಳೆ ಆಕೆಗೆ. ದುಃಖ ಮತ್ತು ಒಳಗಡೆ ಇರ್ತಕ್ಕಂಥ ವೇದನೆ, ಕೋಪ, ದುಗುಡ ಎಲ್ಲವೂ ಕೂಡ ಬೆರೆಸಿರ್ತಕ್ಕಂಥ ಒಂದು ಹಾಡು ಬರಬೇಕು. ಆ ಟೆಂಪೋಲ್ಲಿ ಹಾಡು ಬರಬೇಕು ಅಂಥೇಳಿ ಈ ಹಾಡನ್ನು ನಾನು ಸಂಯೋಜನೆ ಮಾಡಿದೆ. ಭಾಳಷ್ಟು ಅದಕ್ಕೆ ವೆಚ್ಚವನ್ನು ಕೊಟ್ಟರು ಮಂಜಣ್ಣವರು, ರಮೇಶ್ ಯಾದವ್ ಅವರು. ಈ ಚಿತ್ರಕ್ಕೆ ನಾನು ಏನೇನು ಕೇಳಿದ್ದೀನಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಒಂದು ಸಣ್ಣ ಕೊರತೆ ಯಾಕೆ ಅಂತ ಕೇಳಲೇ ಇಲ್ಲ. ಆಗಲೇ ಬೃಂದವ್ರು ಹೇಳಿದ್ರು ನಾವು 2 ದಿವಸದಲ್ಲಿ ಮಾಡಿದ್ವಿ ಅಂತ. 2 ದಿವಸದಲ್ಲಿ ಮಾಡೋದಕ್ಕೆ ಕಾರಣ ಇತ್ತು. ಏನು ಅಂದರೆ, ಒಂದು ಲೊಕೇಶನ್ ತುಂಬ ಟೆನ್ಷನ್ ಇತ್ತು. ಎರಡನೇದಾಗಿ ಭಾಳಷ್ಟು ಜನರ ಕಾಲ್ ಶೀಟ್ಗಳ ಸಮಸ್ಯೆ ಇತ್ತು. ಆದರೂ ಕೂಡ ನಾವು ಏನು ಮಾಡಬೇಕು ಅದನ್ನೇ ಮಾಡಿದ್ದೀವಿ. ಎಲ್ಲೂ ಕೂಡ ಅದಕ್ಕೆ ರಾಜಿ ಆಗಿಲ್ಲ. ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂತು. ಅವರು ಭಾಳ ರಿಹರ್ಸಲ್ ಮಾಡಿದ್ರು. ಸುಮಾರು 8-10 ದಿನ. ತುಂಬ ಡೆಡಿಕೇಟೆಡ್ ಹೆಣ್ಮಗು. ಡೇ ನೈಟ್ ಹೋಗಿ ರಿಹರ್ಸಲ್ ಮಾಡಿಕೊಂಡು ತುಂಬ ಚೆನ್ನಾಗಿ. ನಾನು ಹೇಳ್ತಾ ಇದ್ದೆ, ಹಾಡು ಅಂದ ತಕ್ಷಣ ನಾವು ಭಾಳ ಹಾಡುಗಳನ್ನು ನೋಡ್ತಾ ಇರ್ತೀವಿ. ಹಾಡು ಅಂದ ತಕ್ಷಣ ರಿದಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ರಿದಮ್ ಮುಖ್ಯ ಅಲ್ಲ, ದಮ್ ಮುಖ್ಯ. ದಮ್ ಇದ್ದು ರಿದಮ್ ಮಿಸ್ ಆದರೂ ಪರವಾಗಿಲ್ಲ. ದಮ್ಮೇ ಇಲ್ಲ ಅಂದರೆ ರಿದಮ್ ಇಟ್ಕೊಂಡು ಏನು ಮಾಡ್ತೀರಿ? ಎಕ್ಸ್ಪ್ರೆಷನ್. ನಾನು ಶ್ರೇಯಸ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಸಾಂಗ್ ಮಾಡಿ, ಫೈಟ್ ಮಾಡಿ, ಆ್ಯಕ್ಟಿಂಗ್ ಮಾಡಿ, ಇಲ್ಲಿ ಏನೂ ಕಾಣಲಿಲ್ಲ ಅಂದರೆ ಇದು ವೇಸ್ಟ್ ಮೂಮೆಂಟ್ಸು. ಇದೆಲ್ಲ ಏನೋ ಹೇಳ್ಕೊಡ್ತಾರೆ, ಎಲ್ಲ ಓಕೆ. ಇಲ್ಲಿಲ್ಲ ಅಂದರೆ ಇದು ವೇಸ್ಟ್. ಇಲ್ಲಿ ಕೊಡಬೇಕು ಕೆಲಸ. ಮುಖಭಾವ ಚೆನ್ನಾಗಿಲ್ಲ ಅಂದರೆ ದೇಹದ ಅಭಿನಯ ಅನ್ನೋದು ನವರಸಗಳೇ ಅಭಿನಯ. ಹಾಗಾಗಿ ಅಭಿನಯ ಚೆನ್ನಾಗಿ ಮಾಡಬೇಕು. ಮಾನಿಟ್ರ್ ವಿಷಯ ಬಂತು. ಮಾನಿಟ್ರ್ ನೋಡಿ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋಂಗಿದ್ರೆ ಡೈರೆಕ್ಟ್ರ್ ಯಾತಕ್ಕೆ ಬೇಕು? ಡೈರೆಕ್ಟ್ರ್ ನೋಡ್ಬೇಕು ನೀವು. ಮಾನಿಟ್ರ್ ನೋಡಬೇಡಿ, ಡೈರೆಕ್ಟ್ರ್ ನೋಡಬೇಕು. ನಾನು ಸ್ಪೀಕರ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಆ್ಯಕ್ಷನ್ ಕಟ್ ಹೇಳೋದೇ ಇಲ್ಲ. ನಾನು ಕ್ಯಾಮ್ರಾ ಪಕ್ಕದಲ್ಲಿ ನಿಂತಿರ್ತೀನಿ. ನೀನು ನನ್ನ ನೋಡಬೇಕು, ಕಲಾವಿದರು ನನ್ನನ್ನು ನೋಡಬೇಕು, ನಾನು ಕಲಾವಿದರು ನೋಡಬೇಕು. ಇದು ಅಭ್ಯಾಸ ಆಗಿದೆ ನನಗೆ. ಅದು ಪರ್ಫೆಕ್ಟ್ ಕೂಡ. ಆಮೇಲೆ ನಾನೇನು ತೋರಿಸಲ್ಲ, ಕರೆಕ್ಟ್, ಖಂಡಿತ ತೋರಿಸಲ್ಲ. ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ. ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ. ಯಾವುದನ್ನು ಎಷ್ಟು ಮುಚ್ಕೊಂಡಿರ್ತೀವೋ ಅಷ್ಟಕ್ಕೆ ಬೆಲೆ ಜಾಸ್ತಿ. ಓಪನ್ ಆಗ್ತಿದ್ದಂಗೆ ವ್ಯಾಲ್ಯೂ ಇರಲ್ಲ. ಅದಕ್ಕೆ ಡಬಲ್ ಮೀನಿಂಗ್ ಇಲ್ಲ, ಸ್ಟ್ರೈಟ್ ಮೀನಿಂಗು. ಈ ಪ್ರತಿಯೊಂದು ಶಾಟು ಬಂದು ನೋಡ್ಕೊಂಡು ಹೋಗ್ತಿದ್ದೆ. ನಿಮಗೆ ಏನಿರುತ್ತೆ? ಉತ್ಸಾಹ ಏನಿರಲ್ಲ. ನಾನು ಆ್ಯಕ್ಟ್ ಮಾಡಿದ್ದೀನಿ, ಚೆನ್ನಾಗಿಲ್ಲ ಸರ್, 1 more. ನೀವು 1 more ಕೇಳುವಾಗಿದ್ರೆ ನಾನು ಯಾತಕ್ಕೆ ಅಲ್ವಾ? 1 more ನಾನು ಕೇಳಬೇಕು. ನನ್ನಲ್ಲಿ ನಿಮ್ಮ ಪಾತ್ರ ಇದೆ. ನನ್ನ ತಲೆ ಒಳಗಡೆ ಬೃಂದ ಹೀಗಿರಬೇಕು, ಶ್ರೇಯಸ್ ಹೀಗಿರಬೇಕು, ವಿಜಿ ಹೀಗಿರಬೇಕು, ಸಾಧು ಕೋಕಿಲ ಹೀಗಿರಬೇಕು ಅಂತ. ಅದು ಹಾಗೆ ಚಿತ್ರಣ ಬರಬೇಕು ತೆರೆ ಮೇಲೆ. ಆವಾಗ ಶುದ್ಧ ಚಿತ್ರ ಆಗತ್ತದು, ಪರಿಶುದ್ಧವಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಬೇಜಾರಾಗಿರ್ಬೋದು. ನಮ್ಮ ಮಾನಿಟ್ರ್ ಇಳಿಸಲ್ಲ. ನಿಮ್ಮನ್ನು ನೀವು ನನ್ನಲ್ಲಿ ನೋಡಬೇಕು. ನನ್ನಲ್ಲಿ ನೋಡಬೇಕು. ನಾನು ಶಾರ್ಟಿಗೆ ಬರೋಕ್ಕೆ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ. ನಾನು ಆಲ್ರೆಡಿ ಸೆಟ್ಟಿಗೆ ಬರೋಕ್ಕೆ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು. ಅದು ಕರೆಕ್ಟಾಗಿದ್ದು ಗುಡ್, ವೆರಿ ಗುಡ್, ಅಷ್ಟೇ, ಮುಗೀತು. ಇದು ಸಿನಿಮಾಗೆ ಈ ಥರದ್ದೊಂದು ಗೌರವ ಇದೆ. ಅದನ್ನು ಹಾಗನ್ಬಿಟ್ಟು ಮಾನಿಟರ್ ಇಟ್ಕೊಂಡು ಮಾಡೋರನ್ನೆಲ್ಲ ನಾನು ಕಮೆಂಟ್ಸ್ ಮಾಡಲ್ಲ. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಾನು ಬರೀ ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇರ್ತೀನಿ. ಎಸ್ ಸರ್, ಬಡ್ಜೆಟ್ ಅನ್ನೋಕ್ಕಿಂತ ನೋಡಿ, ಒಂದು ಸಮಯ, ಎರಡನೇದಾಗಿ ನಿರ್ದೇಶಕನಿಗೆ ಅವನ ಮೇಲೆ ಜಡ್ಜ್ಮೆಂಟ್ ಹೊರಟೋಗುತ್ತೆ. ಆಯಿತು, ನಾನು ಸುಮ್ಮನೆ ಚೇರಲ್ಲಿ ಕೂತಿರ್ಬೇಕು, ಕ್ಯಾಮ್ರಾಮನ್ ಇರ್ತಾರೆ, ನಮ್ಮ ಮೈಕ್ ಇಟ್ಕೊಂಡು ಆ್ಯಕ್ಷನ್ ಅಂತ ತಕ್ಷಣ ಅವ್ರು ಆ್ಯಕ್ಟ್ ಮಾಡ್ತಾರೆ, ಬಂದು ನೋಡ್ತಾರೆ, ಸರ್ 1 more ಮಾಡ್ತೀನಿ ಸರ್, ಅವರೇ ಹೋಗಿ ಆ್ಯಕ್ಟ್ ಮಾಡ್ತಾರೆ, ಅವರೇ ಶಾರ್ಟ್ ಓಕೆ ಮಾಡ್ತಾರೆ. ಅದಾಗಬಾರ್ದು.
ನಿಮ್ಮ 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 ಕರ್ತವ್ಯಗಳನ್ನು ನೀವು ಮಾಡಬೇಕು, ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು. ಆವಾಗ ಸಿನಿಮಾ ಚೆನ್ನಾಗಿರುತ್ತೆ ಅಲ್ವಾ? ಅಷ್ಟೇ. ಇನ್ನೆರಡು ಸಾಂಗ್ ಇದೆ, ಸದ್ಯದರಲ್ಲೇ ಬಿಡುಗಡೆ ಮಾಡ್ತೀವಿ. 31ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಸಿನಿಮಾ ನಾಡಿನ ಜನತೆಗೆ ದೊಡ್ಡ ಸಂದೇಶವನ್ನು ಕೊಡ್ತದೆ. ಒಳ್ಳೆಯ ತಾರೀಖನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಂಜಣ್ಣವರು. ಜಂಕಾರ್ ಸಂಸ್ಥೆ ಈ ಆಡಿಯೋವನ್ನು, ಈ ಚಿತ್ರದ ಎಲ್ಲ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬಹಳಷ್ಟು ತಾರಾ ಬಳಗ ಇದೆ. ತಾರಾ ಅವರಿದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ, ಆಮೇಲೆ ರಂಗಾಯಣ ರಘು ಅವರಿದ್ದಾರೆ, ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ಸುಜಯ್ ಶಾಸ್ತ್ರಿ ಇದ್ದಾರೆ, ನಮ್ಮ ಮಂಜು ಪಾವಗಡ ಇದ್ದಾರೆ, ಆಮೇಲೆ ರವಿಚಂದ್ರನ್ ಸರ್ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಕಲ್ಯಾಣಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ಶರತ್ ಲೋಹಿತಾಶ್ ಅವರು ಅದ್ಭುತವಾಗಿ, ಭಾಳ ಒಳ್ಳೆ ಸೀನ್ ಅದು. ಎಷ್ಟು ಚೆನ್ನಾಗಿದೆ ಸೀನ್ ಅಂದರೆ, ಪ್ರತಿ ತಂದೆ ನೆನೆಸ್ಕೊಳ್ಳೋ ಅಂಥದ್ದನ್ನು ಅವ್ರು ಹೇಳಿದ್ದಾರೆ. ಪ್ರತಿಯೊಬ್ಬ ತಂದೆನೇ ರೆಪ್ರೆಸೆಂಟ್ ಮಾಡ್ತಾರೆ ಈ ಪಿಕ್ಚರ್ ಅವರು. ಪ್ರತಿ ತಂದೆನೇ ರೆಪ್ರೆಸೆಂಟ್ ಮಾಡ್ತಾರೆ. ಯಾಕೆಂದರೆ ತಂದೆ ಮಕ್ಕಳ ಮೇಲೆ ತೋರಿಸೋ ಪ್ರೀತಿ ಮಕ್ಕಳಿಗೆ ಅರ್ಥನೇ ಆಗಲ್ಲ. ಈಗಿನ ಮಕ್ಕಳು ತಂದೆ ಮಾತು ಎಲ್ಲಿ ಕೇಳ್ತಾರೆ ಸರ್? ಅಂದರೆ ತಂದೆ ಮಾತು ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ, ನನಗೇನೋ ಅನಿಸುತ್ತೆ ನಮ್ಮಪ್ಪ ಅಡ್ಡಪಡಿಸ್ತಾನಲ್ಲ. ಇಲ್ಲ, ಅಪ್ಪ ಅನುಭವದ ಮಾತು ಹೇಳ್ತಾನೆ. ಅಪ್ಪನ ಮಾತು ಕೇಳಿಕೊಂಡ್ರೆ ಅಪ್ಪನಿಗೇನಿಲ್ಲ, ನನ್ನ ಮಗ ಸಮಾಜದ ಮುಂದೆ ತಲೆ ತಗ್ಗಿಸ್ಬಾರ್ದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ ಅವ್ನಿಗೆ, ಅಷ್ಟೇ, ಇನ್ನೇನೂ ಇರಲ್ಲ. ಎರಡನೇದು, 100 ಜನಕ್ಕೆ ಅವ್ನು ಊಟ ಹಾಕುವಾಗ ಬೆಳಿಬೇಕು ಅಂತ ಇರುತ್ತೆ, ಅಷ್ಟೇ. ನಾನು ಅದನ್ನೇ ಹೇಳಿದೆ, ತಾಯಿ ಏನು ಯೋಚನೆ ಮಾಡ್ತಾಳೆ, ನನ್ನ ಮಗ ಏನಾದರೂ ಪರವಾಗಿಲ್ಲ, ಅವನು ಫೇಲ್ ಆದರೂ ಪರವಾಗಿಲ್ಲ, ಯಾವ ಹುಡುಗಿ ಜೊತೆ ಸುತ್ತಿದ್ರೂ ಪರವಾಗಿಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಅವನನ್ನು ಮಾತ್ರ ನೀವು ಬೈಬೇಡ್ರಿ ನೀವು. ಇದು ತಾಯಿ. ಅಲ್ಲಿಗೆ ತಾಯಿ ಒಳ್ಳೆಯವಳ ಕೆಟ್ಟವಳ? ತಾಯಿ ಪ್ರೀತಿ ನೋಡಿ, ಅದಕ್ಕೆ ಚೌಕಟ್ಟಿರಲ್ಲ. ತಂದೆ ಪ್ರೀತಿಗೆ ಚೌಕಟ್ಟಿರುತ್ತೆ, ಇಷ್ಟೇ. ಆದರೆ ಮಕ್ಕಳು ತಂದೆ ತಾಯಿ ಇಬ್ಬರನ್ನೂ ಕೂಡ ಸಮಾನವಾಗಿ ಪ್ರೀತಿ ಮಾಡ್ತಾ, ಅವರನ್ನು ಗೌರವಿಸ್ತಾ, ಅವರ ಅನುಭವದ ಮಾತುಗಳನ್ನು ಸ್ವೀಕರಿಸ್ತಾ ಹೋದಾಗ ಬದುಕಿನಲ್ಲಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ನಾನು ಭಾಳಷ್ಟು ಜನರನ್ನು ನೋಡಿದ್ದೀನಿ. ವಿಷ್ಣು ಸರ್ ನೋಡಿದ್ದೀನಿ, ಅಣ್ಣವರನ್ನು ನೋಡಿದ್ದೀನಿ. ಅವ್ರು ಕೊನೆಗಾಲದವರೆಗೂ ಕೂಡ ತಾಯಿ ಮಾತನ್ನು ಮೀರ್ತಾನೆ ಇರಲಿಲ್ಲ. ನಾನು ಕಣ್ಣಾರೆ ನೋಡಿರೋ ಸತ್ಯ ಇದು. ತಾಯಿ ಏನಾರು ಹೇಳಲಿ, ಅಣ್ಣವರು ಶೂಟಿಂಗ್ ಹೋಗುವಾಗ ಅವರು ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು ಆಚೆ. ಮತ್ತೆ ಹೊರಗಡೆಯಿಂದ ಬಂದು, ಅಮ್ಮ ಅವ್ವ ಚೆನ್ನಾಗಿದ್ದೇನವ್ವ, ಊಟ ಆಯ್ತವ, ಹೀಗೆ ನೋಡಿ. ಅದಕ್ಕೆ ಅಲ್ವೇ ಎಲ್ಲ ದೇವತೆಗಳು ತಾಯಿಗೆ ಮೊದಲ ಸ್ಥಾನ ಕೊಡ್ತಾರೆ. ಮಾತೃ ದೇವೋಭವ ಅಂತೇಳಿ. ಇವತ್ತಿನ ಯುವ ಪೀಳಿಗೆ ಎತ್ತ ಸಾಗ್ತಾ ಇದೆ. ಅದಕ್ಕೆ ಮಾರುತ. ಭಾಳಷ್ಟು ವಿಷಯಗಳಿದೆ, ಭಾಳಷ್ಟು ವಿಚಾರಗಳು ಈ ಸಿನಿಮಾದಲ್ಲಿದೆ. ಸುಮ್ಮನೆ ಸಿನಿಮಾ ಮಾಡಿಲ್ಲ ನಾವು. ನಿಮ್ಗೆ ಏನು ಕೇಳೋದು, ಯೂತ್ಸ್ಗೆ ಏನು ಬೇಕು ಎಲ್ಲ ಕೊಟ್ಟಿದ್ವಿ. ಆ್ಯಕ್ಷನ್ ಕೊಟ್ಟಿದ್ದೀವಿ, ಹ್ಯೂಮರ್ ಕೊಟ್ಟಿದ್ದೀವಿ, ಎಲ್ಲವೂ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಹಾಗಾಗಿ ಮಾರುತ ನಮ್ಮ ಚಿತ್ರ ಅಲ್ಲ, ಅದು ನಿಮ್ಮ ಚಿತ್ರ, ನಿಮಗಾಗಿ ಮಾಡಿರುವಂಥ ಚಿತ್ರ. ಮಂಜು ಸರ್ಗೆ, ರಮೇಶ್ ಸರ್ಗೆ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ತಾಯಿ. ಭಾಳ ಚೆನ್ನಾಗಿ ಮಾತಾಡ್ತೀರಿ, ಕನ್ನಡ ತುಂಬ ಶುದ್ಧವಾಗಿದೆ, ಭಾಳ ಚೆನ್ನಾಗಿದೆ. ಈಗ ಎಲ್ಲ ಕೂತಿದ್ದಾರೆ ಸಪ್ಪಗೆ. ಆ ಟ್ರೈಲರ್ ಏನೋ ತೋರಿಸ್ತೀರೇನೋ? ಶಾಂತ ರೀತಿಯಿಂದ ಕೇಳಿದಿರಿ, ಧನ್ಯವಾದಗಳು ಮತ್ತೊಮ್ಮೆ. ಥ್ಯಾಂಕ್ ಯು. ಹಾಂ ಸರ್, ನನ್ನದೇ ದೊಡ್ಡ ಪಾತ್ರ ಸರ್. ನಮ್ಗೆ ಮಾಡಬೇಡ ಅಂದ್ಬಿಟ್ರು ಸರ್ ಅವರು, ಬೇಡ ಅಂದ್ಬಿಟ್ರು ಸರ್. ಬೇಡ ಸಮಯ, ನೀವು ಬರೀ ಡೈರೆಕ್ಟ್ ಮಾಡಿ ಸಾಕು ಅಂತ ಹೇಳಿದ್ರು. ನೋಡಿ, ಅದನ್ನು ಹೇಳಕ್ಕೆ ಬಂದೆ ನಾನು. ಒಂದು ನಿಮಿಷ ವಿಷಯ ಹೇಳಲೇಬೇಕು. ಒಬ್ಬ ಅನುಭವಿ ನಿರ್ಮಾಪಕ, ಸಜ್ಜನ ನಿರ್ಮಾಪಕ, ಪ್ಯಾಷನ್ ಇರೋ ನಿರ್ಮಾಪಕ ಇಂಡಸ್ಟ್ರಿಯಲ್ಲಿದ್ದರೆ ಪ್ರೊಡಕ್ಷನ್ ಅಚ್ಚುಕಟ್ಟಾಗಿ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಪ್ರತಿಯೊಂದು ಕೂಡ ಶಿಸ್ತುಬದ್ಧವಾಗಿ ನಡೆದಿದೆ. ನಾನೊಬ್ಬ ಶಿಸ್ತಿನಿಂದ ಇದ್ರೆ ಸಾಲೋದಿಲ್ಲ. ಅದು ಎಲ್ಲರೂ ಶಿಸ್ತಿನಿಂದ ಇರಬೇಕು. ನಿರ್ಮಾಪಕರು ಮೊದಲು ಶಿಸ್ತಿನಿಂದ ಇರಬೇಕು, ಅದಾದ ನಂತರ ನಿರ್ದೇಶಕ. ನಾವಿಬ್ಬರು ಶಿಸ್ತಿನಿಂದ ಇದ್ದಾಗ ಎಲ್ಲ ಕಲಾವಿದರು ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ. ಇಡೀ ತಂಡ, ಕಲಾವಿದರಾಗಲಿ ತಂತ್ರಜ್ಞರಾಗಲಿ, ಯಾರೂ ಕೂಡ ಆ ಶಿಸ್ತಿನ ರೇಖೆಯನ್ನು ದಾಟಲೇ ಇಲ್ಲ. ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಿದ್ದಾರೆ. ಶ್ರದ್ಧೆಯಿಂದ ಅವರವ್ರ ಕರ್ತವ್ಯವನ್ನು ಅವ್ರು ಪಾಲನೆ ಮಾಡಿದ್ದಾರೆ. ಧನ್ಯವಾದಗಳು ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ನೀವು ಮಾತಾಡ್ತಿರುವಾಗ
ಕೆಲವೊಂದಷ್ಟು ಜನ ಇಲ್ಲಿ ಅಪ್ಪಂದಿರ ಕಣ್ಣು ಒದ್ದೆ ಆಗಿರಬಹುದು. ಬರೀ ಒಂದು 2-3 ಸಾಲು ಏನಿರಬಹುದು ಅಂತ ಹೇಳಿದ್ದಕ್ಕೆ ಹೀಗಾಗಿದೆ. ಯಾಕಂದ್ರೆ ಅದರಲ್ಲೊಂದು ಫೋರ್ಸ್ ಇದೆ. ಮಾರುತಾದಲ್ಲಿ ಫೇಮಸ್ ಆಗಲಿ ಸಿನಿಮಾ, ಎಲ್ಲರೂ ಹೋಗಿ ನೋಡುವಂತಾಗಲಿ, ಜಯ ಸಿಗಲಿ ಎಲ್ಲರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.